ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಮಿಸ್ಟರ್ ಅಂಡ್ ಮಿಸಸ್ GK ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಗಳಿಗೆ ಗೊತ್ತಿರತ್ತೆ ಲೈಕ್ ಫಾಲ್ ಇನ್ ಲವ್ ವಿತ್ ನೇಬರ್ ಆ ಸೀರೀಸ್ ಇಷ್ಟು ಫೇಮಸ್ ಆಗೈತೆ ಮತ್ತೆ ತುಂಬಾ ಜನಕ್ಕೆ ಆ ಸೀರೀಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಿಮ್ ಲವ್ ಮತ್ತೆ ಮೋಟಿವೇಶನ್ ಮತ್ತೆ ನಿಮ್ಮ ಸಪೋರ್ಟ್ ಇಂದ ಆ ಸೀರೀಸ್ ಇವಾಗ 70 ವರ್ಗೂ ರೀಚ್ ಆಗೈತೆ, 70 ಎಪಿಸೋಡ್ ವರ್ಗೂ. ಯೂಶಲಿ ಯಾವ ಕ್ರಿಯೇಟರ್ಸ್ ಅಕೌಂಟ್ ಅಲ್ಲಿ ನಾನು ನೋಡಿಲ್ಲ ಇಷ್ಟು ಸೀರೀಸ್ ಲೈಕ್ ಫುಲ್. ನಾವು ಇಲ್ಲ ವಿಡಿಯೋ ಅಪ್ಲೋಡ್ ಮಾಡಾಗ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ವ್ಯೂ ಬಂದೇ ಬರುತ್ತೆ. ಲೈಕ್ ವಿತಿನ್ 24 hours 1 ಮಿಲಿಯನ್ ಜನ ಕುತ್ಕೊಂಡು ನೋಡ್ತಾ ಇದಾರೆ ನಮ್ ಸೀರೀಸ್. ಟಚ್ ವುಡ್, ಸೀರಿಯಸ್ಲಿ ಎಲ್ಲರಿಗೂ ಅಷ್ಟು ಇಷ್ಟ ಆಗೈತೆ. ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಗೈಸ್ ಫಾರ್ ದಿ ಸಪೋರ್ಟ್ ವಿಚ್ ಯು ಗೈಸ್ ಆರ್ ಗಿವಿಂಗ್ ಟು ಅಸ್. ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಸಿನ್ಸ್ ಆ ಸೀರೀಸ್ ತುಂಬಾ ಫೇಮಸ್ ಆಯ್ತಲ್ಲ, ಲೈಕ್ ತುಂಬಾ ಜನಗೆ ಡೌಟ್ ಇರತ್ತೆ ಈ ಕ್ಯಾಮ್ರಾಮ್ಯಾನ್ ಯಾರು ಇರ್ತಾರೆ, ಎಡಿಟರ್ ಯಾರು ಇರ್ಬೋದು, ಸ್ಟೋರಿ ರೈಟರ್ ಯಾರು ಇರ್ಬೋದು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟೋರಿ ರೈಟರ್, ಎಡಿಟರ್, ಕ್ಯಾಮ್ರಾಮ್ಯಾನ್ ಮತ್ತೆ ಡೈರೆಕ್ಷನ್ ಆಗ್ಲಿ ಪ್ರತಿಯೊಂದೂ ಇನ್ ಡಿಫ್ರೆಂಟ್ ಏರಿಯಾಸ್ ಪ್ರತಿಯೊಂದೂ ನಾನು ಮತ್ತೆ ದೇವೇಟಾನೇ ಹ್ಯಾಂಡಲ್ ಮಾಡೋದು, ನನ್ನ ಹಸ್ಬೆಂಡ್. ಸೊ ಸ್ಟೋರಿ ಬಂದು ನಂದೆ. ಇವಾಗವರೆಗೂ ಆ ಟ್ವಿಸ್ಟ್ ನಾವು ಕೊಟ್ಟಿದೀವಲ್ವಾ, ಒಂದ್ ಹುಡುಗಿ ಬರೋದಾಗ್ಲಿ, ಒನ್ ಸೈಡೆಡ್ ಲವ್ ಅಂತ ಹೇಳೋದು ಪ್ರತಿಯೊಂದೂ ಇಸ್ ಮೈಂಡ್. ಅಂಡ್ ಡೈರೆಕ್ಷನ್ ಆಗ್ಲಿ, ಕ್ಯಾಮ್ರಾಮ್ಯಾನ್ ಆಗ್ಲಿ, ಪ್ರತಿಯೊಂದೂ ಎಡಿಟರ್ ಆಗ್ಲಿ, ಪ್ರತಿಯೊಂದೂ ಇಸ್ ಮೈ ಹಸ್ಬೆಂಡ್ ಡೂಯಿಂಗ್ ಇಟ್. ಇದ್ ಹೇಳಕ್ಕೆ ನನಗೆ ತುಂಬಾ ಪ್ರೌಡ್ ಅನ್ಸ್ತಿದೆ. ಯಾಕಂದ್ರೆ ಸೇಮ್ ನಮ್ ತರ ಸಾಂಗ್ ಆಗ್ಲಿ, ಸ್ಟೋರಿ ಆಗ್ಲಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ನೋಡಿ ಕಾಪಿ ಮಾಡಿ ಅಪ್ಲೋಡ್ ಮಾಡ್ತಾ ಇದಾರೆ. ಸೊ ಅಷ್ಟು ವೈರಲ್ ಆಗೈತೆ, ಅಷ್ಟು ಇಷ್ಟ ಆಗಿದೆ ಅಂತ ಅರ್ಥ ಆಯ್ತು ನಮ್ ಸ್ಟೋರಿ. ಈ ವಿಡಿಯೋ ಬಿಹೈಂಡ್ ದಿ ಸೀನ್ಸ್ ಆಕ್ಚುಲಿ ನಾನು ತೆಗ್ದಿರೋದು. ವಿಡಿಯೋ ತೆಗಿಯಕ್ ಮುಂಚೆ ನಾವ್ ವಿಡಿಯೋ ಸುಮ್ನೆ ಬಿಡ್ತೀವಿ, ಅದಿಂದೆ ನಾವ್ ಹಿಂಗ್ ತೆಗಿತೀವಿ, ಇಷ್ಟೊಂದ್ ಟೇಕ್ಸ್ ಇರತ್ತೆ, ಇಷ್ಟೊಂದ್ ಬ್ಲೂಪರ್ಸ್ ಇರತ್ತೆ. ಸೊ ಆ ಮೆಮೊರೀಸ್ ಎಲ್ಲ ಜಸ್ಟ್ ಒಂದ್ ಕ್ಯಾಪ್ಚರ್ ಮಾಡಿದೀನಿ ನಾನು. ಸೊ ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಅದು ನಮ್ಮ ಮನೆ. ನಮ್ಮ ಮನೆಯಿಂದ ಇವಾಗ ಇಲ್ಲಿ ಬಂದು ಶೂಟ್ ಮಾಡ್ತಾ ಇದೀವಿ ಬಿಹೈಂಡ್ ದಿ ಸೀನ್. ಎಷ್ಟು ಕಷ್ಟ ಗೊತ್ತಾ ಗೈಸ್. ನಮ್ ಫಾಲ್ ಇನ್ ಲವ್ ಆರ್ಟಿಸ್ಟ್, ಫಾಲ್ ಇನ್ ಲವ್ ನೇಬರ್ ಆರ್ಟಿಸ್ಟ್, ಡೈರೆಕ್ಟರ್, ಐ ಆಮ್ ದಿ ಸ್ಟೋರಿ ರೈಟರ್, 2 actors. ഞാൻ പറയും ആക്ഷൻ. ഓക്കെ. ഈ കൈ നല്ല ഷോട്ടായിരുന്നു, പിടിച്ചിട്ടില്ലേ? ഓക്കെ. ഞാൻ മറന്നു പോവേ കുത്തുന്നേ. നല്ല ഷോട്ടായിരുന്നു. പക്ഷെ അതേപോലെ അടിപൊളിയാണ്. ഓക്കെ. തന്നെയല്ലടാ, അവളെ പേടിക്കടാ. 2 ദിവസം അവര് എന്താണ് ഒരു ഫോട്ടോ ഇല്ല, ഒരു വാട്സപ്പ് ഇല്ല, അവളെ പേടിക്കടാ ആദ്യം. ചക്ക പുഷ്. You should cry also. No tears, put little water and come. Tears also won't come. Really. Open. It should burn. You cheat. How much I loved you. Why did you do this? You got me to do this. How can you do this? Again. Why? You cheated something I am feeling bad. I didn't do you only. I said I didn't do. You didn't do. 1, 2, 3 now. 3 and hold. You did it. I know you cheated me. You cheating me. You cheating me. Then push me. Then. ನಾವು ಹಿಂಗೆ ಗೈಸ್ ಶೂಟ್ ಮಾಡಾಗ ಬಟ್ಲರ್ ಇಂಗ್ಲಿಷ್ ಬರ್ತಾನೆ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. I didn't do baby. You did it. You only did it. Where Google it? Sorry.
ಅಳುನೇ ಬರ್ತೈತೆ ಗೈಸ್ ದೇವತಾಗೆ. Is crying. ಚೆನ್ನಾಗ್ ಬಂತು ಗೈಸ್. ಆಕ್ಟಿಂಗ್ ಯಾವಾಗ್ಲೂ ಚೆನ್ನಾಗ್ ಬಂದ್ರೆ ದಯವಿಟ್ಟು ನನಗ್ ಮುತ್ ಕೊಡ್ತಾರೆ. ಅದಕ್ಕೆ ಇವಾಗ ಮುತ್ ಕೊಟ್ಟಿದ್ ನನಗೆ. ಬಾಬು ನೋಡಿ ಗೈಸ್, ಕೇರ್ತೋಟಿ ಮ್ಯಾನಿಫೆಸ್ಟಿಂಗ್ ಮಾಡ್ತಿದ್ದಾರೆ. ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೆ. ನೋಡಿ ಆ ಬುಕ್ ನೋಡಿ. ಇದು ಯಾರು ಗಿಫ್ಟ್ ಕೊಡ್ತು? ದೇವೇಟಾನೇ ಗಿಫ್ಟ್ ಕೊಟ್ಟಿದ್ದು ಗೈಸ್ ನನಗೆ. ಐ ಆಮ್ ವೇಟಿಂಗ್ ಫಾರ್ ಮೂನ್. ಸಾಕು ಬಾ ಹೋಗೋಣ. ನಾನು ಸನ್ ನೋಡಿದೆ, ಮೂನ್ ನೋಡಿಲ್ಲ. ಮೂನ್ ನೈಟ್ ಬರೋಣ ಬಾ. ಐ ಸೋ ಪಿಕಾಕ್ ಗೈಸ್. ದೇವೇಟನೇ ಡೈರೆಕ್ಷನ್, ದೇವೇಟನೇ ಆಕ್ಟರ್, ದೇವೇಟನೇ ಕ್ಯಾಮ್ರಾಮ್ಯಾನು ಎಂದಲ್ಲ ಅಚ್ಚ ಗೈಸ್. ಇವಾಗ ಅಚ್ಚ ಒಂದೇ ಒಂದು ಏಟ್ ಹೊಡಿತಾರೆ ದೇವೇಟಾಗೆ. ದೇವೇಟ ಹಂಗೆ ತಲೆ ಸುತ್ತಿ ಬಿದ್ದೋಗ್ಬೇಕು. ಇದು ಕಂಡು ಅದೋನ ಇನ್ನೂರು ಮತ್ತ ಆಚ കുടുക്കച്ച ಅಚ್ಚ ಆಲ್ರೆಡಿ ಆಕ್ಷನ್ ಅಲ್ಲಿ സീരിയൽ ഗൈസ്. സീരിയൽ ചേഞ്ച് ಮಾಡಕ್ಕೆ റിമോട്ട്. ഒരു കുഞ്ഞ് ആരുണ്ട്, വേറെ കുഞ്ഞിനെ ചോദിക്കുന്നത് എന്താ ഞാൻ പറയുന്നത്? ഇപ്പൊ പറയുക ഇതൊന്നും കഷ്ടമില്ല. ഇതാണ് അവൻ വന്നിട്ട് പറഞ്ഞില്ലേ, ഒരുപാട് അങ്ങോട്ട് പറഞ്ഞില്ലേ? ഇപ്പൊ നിന്റെ മോനെ നമ്മളിത് പറഞ്ഞ വേണ്ട. അച്ഛ എന്തോ ഒരു ക്രിക്കറ്റ് ക്യാമറ ആക്ഷൻ. അങ്ങോട്ട് പോയി ಆಗ್ತಾ എടുക്കാൻ ആവണില്ല. ഞാൻ പറയും അച്ഛൻ ചെയ്ത് വെച്ചാ നീ ചെയ്യാൻ തോന്നുമല്ലോ, അത് സത്യം ചെയ്ത് വെച്ചാ എങ്ങനെ പറയുമ്പോ ഒറ്റടി അടിച്ചോ. ഞാൻ ഒച്ച പൈസ ഒറ്റെടുത്ത് സത്യം ചെയ്ത് വെച്ചാ ഒറ്റടി. അപ്പോൾ അമ്മ അടിച്ചോ. അപ്പൊ ജയിറ്റാറ് രണ്ടാം ജയിറ്റാറിന് അച്ഛൻ അടിച്ചോ. എന്നിട്ട് നാളുകളാക്കിട്ട് മറ്റേ അച്ഛൻ പോയിക്കോ. അമ്മ അപ്പൊ പറഞ്ഞോണ്ടിരിക്കണം ഇങ്ങനെ അടിച്ചതിന് ശേഷം. അടിക്കാൻ പറയണ്ട, അടിച്ചിട്ട് അമ്മ ഇങ്ങനെ വന്നിട്ട് കൊള്ളണം. നീ ചെയ്യുന്ന സത്യം ചെയ്ത് വെച്ചാ ഇങ്ങനെ തള്ളിട്ട് പോയി അച്ഛ. ಈ ಅಮ್ಮುಕುಟಿ ನೋಡಿ ಗೈಸ್, ಶೂಟ್ ಆಗಿದ ತಕ್ಷಣನೇ ಸೀರಿಯಲ್ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಇಲ್ಲ ಈ ತರ ರಿಯಾಲಿಟಿ ಶೋ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಅಮ್ಮೆ വേണം. ಇಷ್ಟು ಕಷ್ಟ ಗೈಸ್, ಈಸಿ ಅಲ್ಲ, ಯಾವುದು ಈಸಿ ಅಲ್ಲ. ഞാൻ ചെയ്തില്ല നോക്കണേ. എനിക്ക് കിട്ടണം, എനിക്ക് കിട്ടണം. നീ ചെയ്തോണ്ടേ പങ്ങളെ വന്നിട്ട് ചൂടാക്കിയില്ലേ? എന്നിട്ട് എടുക്കാൻ എന്നിട്ട് ഇങ്ങനെ കഴിക്കാൻ കിട്ടണം. എന്നിട്ട് കഴിക്ക് പോണേ അവിടെ ഇങ്ങനെ പാടാറ്. പക്ഷെ അപ്പൊ കഴിക്ക് പോണേ അപ്പൊ ഉണ്ട്, അപ്പോൾ ഉണ്ട്. ഒരു കാര്യമില്ല നിനക്കൊണ്ട്.
ಈಗ ಅವನೇ ಬಿಡ್ಕೆ ನಂದೇ ಇಷ್ಟ ಯಾಕೆ ഞാൻ വന്നു നീ എന്തിനാ വന്നിന്? എന്തൊന്നും തിന്നുന്നില്ല. നീ കാരണം ഇങ്ങനെയല്ല ആയത്. നീ നശിച്ചു പോണു. എല്ലാം ആക്കിയത് നീയാണ്. നീ ഒറ്റ ഞാൻ ഇങ്ങനെയല്ല ആയത്. എന്തെങ്കിലും തിന്നുന്നില്ല. സാഹചര്യം ಇದೇ ಚಾನ್ಸ್ ಅಲ್ಲಿ ದಯವಿಟ್ಟು ಏನೇನ್ ಬೇಕೋ ಬೈಬಿಟ್ರು ಅಲ್ಲ ಎಂದೆಲ್ಲ ಬೇಡೋ ಅದೆಲ್ಲ. ಸೊ ಗೈಸ್ ಎಲ್ಲಾರ್ಗೂ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಲೈಕ್ ನಮ್ ಸ್ಟ್ರಗಲ್ಸ್ ನ ಈ ವ್ಲಾಗ್ ಅಲ್ಲಿ ನೋಡಿದೀರಾ ಅಂತ ನಾನ್ ನೆನ್ಸ್ಕೊಂತೀನಿ. ಸೊ ಈ ವ್ಲಾಗ್ ಯಾರು ಎಂಟೈರ್ ವರ್ಗೂ ನೋಡಿದ್ರಿ, ನಮ್ ಸ್ಟ್ರಗಲ್ಸ್ ಎಷ್ಟು ಟೇಕ್ಸ್ ತಗೊಂಡಿದೀವಿ ಪ್ರತಿಯೊಂದು ನೋಡಿದೀರಾ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.